ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ ಗೃಹಲಕ್ಷ್ಮಿ 22 ಮತ್ತು 23ನೇ ಕಂತು ಮತ್ತು 24ನೇ ಕಂತು. ಅಂದರೆ ನೀವು ನೋಡಿರ್ಬೋದು, ನಾನು ಈಗ ವಿಡಿಯೋದಲ್ಲಿ ಹಾಕಿದ್ದೇನೆ ಒಟ್ಟು 6,000 ಅಂತ. ಅದರ ಬಗ್ಗೆ ಮತ್ತು PM ಕಿಸಾನ್ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೇನೆ. ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟಾಪಿಕ್ಗೆ ಬಂದುಬಿಡೋಣ. ಏನಂದರೆ ಈಗ PM ಕಿಸಾನ್ ಯೋಜನೆ ಬಗ್ಗೆ ಏನು ಮಾಹಿತಿ ಇದೆ ಅಂದರೆ, ಇನ್ನೂ ಕೂಡ ಸರ್ಕಾರ ಕಡೆಯಿಂದ ಯಾವುದೇ ರೀತಿ ನಮಗೂ ಕೂಡ ಮಾಹಿತಿ ಬಂದಿಲ್ಲ. ಅಂದರೆ ಅಮೌಂಟು ಸರ್ಕಾರ ಕಡೆಯಿಂದ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಮತ್ತು ಅಮೌಂಟ್ ರಿಲೀಸ್ ಆದರೆ ನಿಮಗೆ ಮೊದಲು ತಿಳಿಸುವಂಥ ಕೆಲಸ ನಾವು ಮಾಡ್ತೇವೆ. ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ತಿಳಿಯುತ್ತೆ, ಸ್ಕಿಪ್ ಮಾಡಿದೆ. ಮತ್ತು ಗೃಹಲಕ್ಷ್ಮಿ ಬಗ್ಗೆ ಏನು ಅಪ್ಡೇಟ್ ಇದೆ ಅಂದರೆ, ಗೃಹಲಕ್ಷ್ಮಿ 22 ಮತ್ತು 23ನೇ ಕಂತು ನಾವು ಅತಿ ಶೀಘ್ರದಲ್ಲೇ ಹಾಕ್ತೇವೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮಾಧ್ಯಮಗಳಲ್ಲಿ ಮಾತನಾಡುವಾಗ ಸಹ ಅವರು ಹೇಳಿದ್ದಾರೆ, ಅತಿ ಶೀಘ್ರದಲ್ಲಿ ಅಂತ ಅವರು ಹೇಳಿದ್ದಾರೆ. ನೋಡ್ತಾ ಹೋದರೆ ಈ ಹಿಂದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರು 21ನೇ ಕಂತು ರಿಲೀಸ್ ಮಾಡಿದರು. ಅದೇ ರೀತಿ ಈಗ ದಸರಾ ಹಬ್ಬದ ಒಳಗಾಗಿ ಎಲ್ಲರಿಗೆ ರಿಲೀಸ್ ಮಾಡ್ತೇವೆ ಅಂತ ಸಹ ಅವರು ಪ್ರೆಸ್ ಮೀಟಿನಲ್ಲಿ ಸಹ ಹೇಳಿದರು. ಅದೇ ರೀತಿ ಈಗ ಮಾನೆಮ್ಮಿ ಹಬ್ಬ, ದಸರಾ ಹಬ್ಬ ಕೂಡ ಈಗ ಸದ್ಯದಲ್ಲಿ ಬರ್ತಾ ಇದೆ. ನೋಡೋಣ ಆ ಹಬ್ಬಕ್ಕೆ ಏನಾದರೂ ನಿಮಗೆ ಒಟ್ಟು 4,000 ಹಣ ಜಮಾ ಆಗುತ್ತಾ ಆಗಲ್ವಾ ಅಂತ ನೋಡೋಣ. ಯಾವುದೇ ರೀತಿ ಸರ್ಕಾರ ಕಡೆಯಿಂದ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ. 22ನೇ ಕಂತಿನ ಬಗ್ಗೆ ಸಹ ಅಪ್ಡೇಟ್ ಬಂದಿಲ್ಲ ಮತ್ತು 23ನೇ ಕಂತು ಬಗ್ಗೆನೂ ಅಪ್ಡೇಟ್ ಬಂದಿಲ್ಲ. ಬಂದರೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇವೆ. ನಮಗೆ ಗುರ್ತಿದ್ದು ಮಟ್ಟಕ್ಕೆ ಏನಂದರೆ ಅಮೌಂಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಏನೋ ಹಣ ಬಂದಿದೆ ಅಂತ ಅಪ್ಡೇಟ್ ಬಂದಿದೆ. ಆದರೂ ಕೂಡ ಇನ್ನೂ ಸರ್ಕಾರ ಕಡೆಯಿಂದ ಅಮೌಂಟು ಫಲಾನುಭವಿಗಳಿಗೆ ಹಾಕಲು ಇನ್ನೂ ತಯಾರಿ ನಡೆಸಿಲ್ಲ ಸರ್ಕಾರ. ನೋಡೋಣ ಯಾವಾಗ ಜಮಾ ಆಗುವ ಪ್ರಕ್ರಿಯೆ ಶುರುವಾಗುತ್ತೆ ಅಂತ. ಯಾಕಂದರೆ ಈಗ ರೇಷನ್ ಕಾರ್ಡಿನಲ್ಲಿ ಈಗ ತಿದ್ದುಪಡಿ ಸಹ ಮಾಡ್ತಾ ಇದ್ದಾರೆ. ಅಂದರೆ BPL ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ. ಅಂದರೆ 2.5 ಲಕ್ಷ ಜನ ಫೇಕ್ BPL ರೇಷನ್ ಕಾರ್ಡನ್ನು ಮಾಡಿ ಮತ್ತು ಅವರು ಟ್ಯಾಕ್ಸ್ ಪಾವತಿ ಮಾಡ್ತಾ ಇದ್ದರೂ ಸಹ ಈಗ ಗೋರ್ಮೆಂಟ್ ಕಡೆಯಿಂದ ಬರ್ತಾ ಇರುವ ಎಲ್ಲ ಸ್ಕೀಮ್ಗಳಲ್ಲೂ ಕೂಡ ತಾವು ಕೂಡ ತಗೊತಾ ಇದ್ದಾರೆ ಅಂತ ಈಗ ಸರ್ಕಾರ ಗಮನಕ್ಕೆ ಬಂದಿದ್ದಕ್ಕೆ ಸರ್ಕಾರ ಈಗ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದೆ. ಮತ್ತು ಗೃಹಲಕ್ಷ್ಮಿಯಲ್ಲೂ ಸಹ ಅದೇ ರೀತಿ ಆಗಿದೆ. ಟ್ಯಾಕ್ಸ್ ಪಾವತಿ ಮಾಡ್ತಾ ಇದ್ದರೂ ಸಹ ಅವರು ಕೂಡ ಅಮೌಂಟು ತಗೊತಾ ಇದ್ದಾರೆ. ಅದಕ್ಕಾಗಿ ಕೂಡ ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಪರಿಶೀಲನೆ ಅದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇನ್ನೂ ಕೂಡ ಅಮೌಂಟು ರಿಲೀಸ್ ಆಗಿಲ್ಲ. ಈ ಸದ್ಯದಲ್ಲಿ ಈಗ ದಸರಾ ಹಬ್ಬದ ಒಳಗಾಗಿ ಎಲ್ಲರಿಗೂ ಜಮಾ ಆಗಲು ಶುರು ಆಗುತ್ತೆ. ಆದರೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇನೆ. ಮತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಗೃಹಲಕ್ಷ್ಮಿ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದರೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನೋಡಲು ಸಿಗುತ್ತೆ. ಅದಕ್ಕಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.